ನಮಗೊಂದು ಪುಣ್ಯ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸ್ಟಾರ್ ಕ್ಯಾಂಪೇನರ್ ಬಿಜೆಪಿಗೆ ಪ್ರದೀಪ್ ಈಶ್ವರ್, ಭಾರತ ದೇಶಕ್ಕೆ ಸ್ಟಾರ್ ಕ್ಯಾಂಪೇನರ್ ಯಾರು? ರಾಹುಲ್ ಗಾಂಧಿ. ಇವರೆಲ್ಲರೂ ಬರ್ತಾರ, ಅಲ್ಲಲ್ಲಿ ನಾವು ಬಿಜೆಪಿ ಗೆಲ್ತೀವಿ. ಶ್ರೀಮಂತರು ವರ್ಸಸ್ ಬಡವರ ಮಧ್ಯೆ ನಡೀತಕ್ಕಂಥ ಇದೊಂದು ಚುನಾವಣೆ. 100% ಗೆಲ್ತವೆ, 2 ಚುನಾವಣೆಯಲ್ಲಿ ಗೆಲ್ತವೆ. ಅವರಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ. ಸರ್, ಕಾಂಗ್ರೆಸ್ನವರು ಇತಿಹಾಸದಿಂದಲೂ ಜನರುಗಳ ಮನಸ್ಸಲ್ಲಿ ವಿಷ ಬೀಜ ಬಿತ್ತ ಅಂತ ಕೆಲಸನೇ ಮಾಡ್ತಾ ಇರೋದು. ಅವರು ಎಲ್ಲಿ ತುಳಿ ಇರುತ್ತಲ್ಲ ಅಲ್ಲಿ ಕೆದಕ ಅಂತ ಕೆಲಸ ಮಾಡೋದು, ಎಲ್ಲಿ ಒಳ್ಳೆ ಪಾತ್ರೆ ತುಂಬಾ ಹಾಲು ಇರುತ್ತಲ್ಲ ಅಲ್ಲಿ ನಿಂಬೆಹಣ್ಣಿನ ಬೀಜ ಹೋಗಿ ಅಂತ ಕೆಲಸ. ಇದನ್ನೇ ಮಾಡೋದು ನಾವು ಭಾರತೀಯ ಜನತಾ ಪಕ್ಷದವರು. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ನಾವು ಒಗ್ಗಟ್ಟಾಗಿರೋದ್ರಿಂದ ಒಳ್ಳೆ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ನಾವು ಈ ಬಾರಿ ಅವರನ್ನ ಗೆಲ್ಸ್ಕೊಂಡು ವಿಧಾನಸೌಧದ 3ನೇ ಮಾಡಿ ಕಳಿಸ್ತೀವಿ. ಸರ್, 5 ಗ್ಯಾರಂಟಿ, ಉಚಿತ ಗ್ಯಾರಂಟಿ ಯಾರು ಸರ್? ದಾವಣಗೆರೆ ಜನ ಬಹಳ ಬುದ್ಧಿವಂತರು. ದಾವಣಗೆರೆ ಜನ ಅಂತ ಹೇಳೋದಿಲ್ಲ, ಕರ್ನಾಟಕ ಜನನೇ ಬುದ್ಧಿವಂತರು. ಅವ್ರಿಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ. ಇವರು ಎಡಗೈಲಿ ಕೊಟ್ಟು ಬಲಗೈಲಿ ಕಸ್ಕೊಳ್ಳೋ ಅಂತ ಒಂದು ಇವರ ಬುದ್ಧಿವಂತಿಕೆನ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವ್ರು ಏನು ಬಿಟ್ಟಿ ಭಾಗ್ಯ ಅಂದ್ರೆ ಏನ್ ಸರ್? 2,000 ಕೊಡ್ತಾರೆ ಅನ್ಕೋದ್ರಿ. ಕರೆಂಟ್ ಬಿಲ್ 150 ರೂಪಾಯಿ ಬರುತ್ತೆ ಸರ್. ಯಾರು ಕೂಡ ಪ್ರತಿದಿನ ಬಸ್ ಅಲ್ಲಿ ಜರ್ನಿ ಮಾಡಲ್ಲ. ಯಾವಾಗ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಯಾವ ಊರಿಗೆ, ಅಜ್ಜಿ ಮನೆಗೋ ತವ್ರ ಮನೆಗೋ ಎಲ್ಲ ಕಡೆ ಹೋಗ್ತಾರೆ. ಒಂದು 50-100 ಬಸ್ ಚಾರ್ಜ್ ಬೇಡ. ಅದನ್ನ ತಿಂಗಳ 200-250 ರೂಪಾಯಿ ಇಟ್ಕೊಂಡ್ರೆ ಎಲ್ಲ ಸೇರಿ 2,500 ಆಗತ್ತೆ ಅಲ್ವಾ? ಹಿಂದೆ ಕಾಂಗ್ರೆಸ್ ಸರ್ಕಾರ ಈಗೇನ್ ಬಂದು 2 ವರ್ಷ 9 ತಿಂಗಳಾಯ್ತು. ಇದ್ರ ಹಿಂದೆ ಕೇವಲ 5-6 ಸಾವಿರದಲ್ಲಿ ಬಡ ಕುಟುಂಬದವರು ಜೀವನವನ್ನ ಮಾಡ್ತಾ ಇದ್ರು. ಇವತ್ತು ಅದೇ ಬಡ ಕುಟುಂಬದವರಿಗೆ ತಾವು ಹೋಗಿ ವಿಚಾರ ಮಾಡ್ರಿ, 12-13-14 ಸಾವಿರ ಬೇಕಾಗತ್ತೆ ಅವ್ರ ಜೀವನ ಮಾಡೋದಕ್ಕೆ. ಎಲ್ಲ ದುಬಾರಿ ಆಗಿದೆ. ಇವ್ರು ಕಾಂಗ್ರೆಸ್ನವ್ರು ಬಂದು ಎಲ್ಲದನ್ನೂ ಹೆಚ್ಚು ಮಾಡಿದ್ದಾರೆ. ನಿಮಗೆ ಇನ್ನೊಂದು ಮಾಹಿತಿ ಇರ್ಲಿ, ತಿಳಿದಂತವ್ರು ಬುದ್ಧಿವಂತರು, ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಆಗ ಅಂತದ್ದು ಇವ್ರು ಬಂದು 2 ವರ್ಷ 9 ತಿಂಗಳಿಗೆ 6 ಬಾರಿ ಹೆಚ್ಚಾಗಿದೆ. 6 ಬಾರಿ. ಏನ್ ಸರ್ ಇದು? ಮಾಡ್ಬೇಕು ಸರ್, ಮಾಡ್ಲಿ, ಬೇಡ ಅನ್ನಲ್ಲ. ಜನಪರವಾದ ಕೆಲಸಗಳನ್ನ ಮಾಡ್ಲಿ, ಜನರಿಗೆ ಕೈಗೆ ಕೆಲಸ ಕೊಡುವಂತ ಕೆಲಸ ಮಾಡ್ಬೇಕು ಕಾಂಗ್ರೆಸ್ನವರು. ಅವ್ರಿಗೇನೋ ಒಂದು ಹಣದ ಆಸೆ ತೋರಿಸಿ ಅವ್ರನ್ನ ಮನೇಲಿ ಕೂರ್ಸೋ ಅಂತ ಕೆಲಸನ ಮಾಡಿದ್ರೆ ಕರ್ನಾಟಕ ರಾಜ್ಯ ಉದ್ಧಾರ ಆಗತ್ತಾ? ಭಾರತ ದೇಶ ಉದ್ಧಾರ ಆಗತ್ತಾ? ಆ ಪುಣ್ಯಾತ್ಮ ನರೇಂದ್ರ ಮೋದಿ 10ನೇ ಸ್ಥಾನದಲ್ಲಿದ್ದಂತ ಭಾರತ ದೇಶ ಆರ್ಥಿಕವಾಗಿ ಇವತ್ತು 3ನೇ ಸ್ಥಾನಕ್ಕೆ ತರ ಅಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಈ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು. ಸುಮ್ಮನೆ ಇಲ್ಲಿ ಸಲ್ಲದ ಆರೋಪಗಳನ್ನ ಮಾಡೋದು, ಇಲ್ಲಿ ಸಲ್ಲದ ಆಪಾದನೆಯನ್ನ ಮಾಡೋದು, ಅವ್ರಿಗೇನ್ ತಿಳಿಯುತ್ತೋ ಅದನ್ನ ಮಾತಾಡಿ ಏನಪ್ಪಾ ಕಳ್ಳ ದಾರಿಲ್ಲಾದ್ರೂ ಆಗಿ ಬಂದು ಗೆಲ್ಲಬೇಕು ಅನ್ನೋ ಒಂದು ಮನಸ್ಥಿತಿ ಕಾಂಗ್ರೆಸ್ನವ್ರದ್ದು ಬಿಟ್ರೆ, ಅಭಿವೃದ್ಧಿಯ ಒಂದು ಧ್ವಜವನ್ನು ಹಿಡ್ಕೊಂಡೆ, ಜನಪರವಾದ ಕಾಳಜಿಯ ಧ್ವಜವನ್ನು ಹಿಡ್ಕೊಂಡೆ, ನಾವು ನಿಮ್ ಪರವಾಗಿದ್ದೇವೆ ಅನ್ನೋ ಒಂದು ಧ್ವಜವನ್ನು ಹಿಡ್ಕೊಂಡು ಕೆಲಸ ಮಾಡೋಂಥದ್ದು ಯಾವತ್ತಾದ್ರೂ ಮಾಡಿದ್ದಾರೆ ಅನ್ಸನೆ ಕಾಂಗ್ರೆಸ್ನವರು? ಸರ್ಕಾರಕ್ಕೆ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಮಾಡ್ತಾ ಇದೆ ಅಂತ ಯಾರು ಸರ್? 5 ಲಕ್ಷದ ಸಮಥಿಂಗ್ ಕೋಟಿ ಸಾಲ ಇತ್ತು. ಯಾರು? ಇದೇ ಸಿದ್ದರಾಮಯ್ಯನವರು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಏನೋ ಅವ್ರಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ರು. 5 ಲಕ್ಷದ ಚಿಲ್ಲರೆ ಲಕ್ಷ ಕೋಟಿ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಲ. ಈಗ 7 ಲಕ್ಷದ ಚಿಲ್ಲರೆ ಕೋಟಿ ಸಾಲ ಆಗಿದೆ. ಯಾಕ್ರೆ 7 ಲಕ್ಷ ಕೋಟಿ ಸಾಲ ಮಾಡ್ಬೇಕು ಇವ್ರೆ? ಬರೋಂತ ಡಿಸೆಂಬರ್ ನಲ್ಲಿ ಅವ್ರದೇ ಸಮೀಕ್ಷೆ ಹೇಳುತ್ತೆ 8,17,000 ಕೋಟಿ ಸಾಲ ಆಗತ್ತೆ ಅಂತೇಳಿ. ಇವರು ಬಂದು 3 ವರ್ಷಕ್ಕೆ 5 ಲಕ್ಷ ಪ್ಲಸ್ 3 ಲಕ್ಷ ಎಕ್ಸ್ಟ್ರಾ ಲಕ್ಷ ಕೋಟಿ ಸಾಲ ಮಾಡಿದ್ರೆ ಹೆಂಗ್ ತೋರಿಸ್ಬೇಕು ಸರ್ ನಾವು? ಒಬ್ಬೊಬ್ಬ ಸಾರ್ವಜನಿಕರ ತಲೆ ಮೇಲೆ ಎಷ್ಟೆಷ್ಟಾಗತ್ತೆ, ಎಷ್ಟು ಕಟ್ಟಬೇಕಾಗತ್ತೆ ನಾವು? ಅದನ್ನ ಯೋಚನೆ ಮಾಡ್ಬೇಕಲ್ವಾ? ಇಲ್ಲಿಯ ಉತ್ಪಾದನೆಯನ್ನ ಹೆಚ್ಚು ಮಾಡಿ ಇಲ್ಲಿಯ ಹಣದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೇಕು. ಇವರು ಸಾಲ ತಂದು ಅದನ್ನು ಅಭಿವೃದ್ಧಿ ಕೆಲಸ ಎಲ್ಲಾಗಿದೆ. ಸಮಯ ಗುಂಡಿಗೆ ಮಣ್ಣಾಕಂತ ಕೆಲಸ ಮಾಡಿಲ್ಲ ಇವರು. ನೀವು ತಾನೇ ಸವಾಲ್ ಹಾಕಿದ್ರಿ, ಪ್ರದೀಪ್ ಈಶ್ವರ್ ಬಿಜೆಪಿ ಆಫೀಸ್ ಬಂದು ನಾವು ಪ್ರಚಾರ ಮಾಡ್ಕೊಂಡು ಅಲ್ಲಿಂದಲೇ ಪ್ರಚಾರ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಯಾರು ಏನು ಮಾಡಕ್ಕಾಗಿಲ್ಲ ನಮ್ಮ ಸರ್. ದಯವಿಟ್ಟು ಮಾಧ್ಯಮದವರಿಗೆ ನಾನೊಂದು ಹೇಳಲಿಕ್ಕೆ ಬಯಸ್ತೇನೆ.
ಪದೇ ಪದೇ ಆತನ ಬಗ್ಗೆ ನನಗೆ ಇಷ್ಟ ಆಗಲ್ಲ ಮಾತನಾಡ್ಲಿಕ್ಕೆ. ಆತ ಏನ್ ಹೇಳಿದ್ದ, ಬಿಜೆಪಿ ಆಫೀಸಿಗೆ ಬಂದು ಅಲ್ಲೇ ಪೂಜೆ ಮಾಡಿ ಶುರು ಮಾಡ್ತೀನಿ, ವಿಜಯಣ್ಣ ಬರ್ಲಿ, ಅಶೋಕಣ್ಣ ಬರ್ಲಿ, ಅವ್ರು ಬರ್ಲಿ, ಇವ್ರು ಬರ್ಲಿ ಅಂತೆಲ್ಲ ಹೇಳಿದ್ರು. ಆದ್ರೆ ಏನ್ ಬಂದಿದ್ದು, ಕೆಬಿ ಸ್ಟೇಷನ್ ಆ ಜನತಾ ಹೋಟ್ಲು ರೋಡ್ ಇದೆಯಲ್ಲ, ಅಲ್ಲಿ ಆ ಗಾಡಿ ಮೇಲೆ ನಿಂತು ಧ್ವಜ ತಿರುಗಿಸೋದು, ತೊಡೆ ತಟ್ಟೋದು, ಭುಜ ತಟ್ಟೋದು. ಸರ್ ಏನ್ ಸರ್ ಇವನು ಮಾನಸಿಕ, ಅವನ ಮಾನಸಿಕ ಸ್ಥಿತಿ ನೋಡಿ ನಮ್ಮ ಈ ಕರ್ನಾಟಕದ ಬುದ್ಧಿವಂತ ಕಾಂಗ್ರೆಸ್ನವರು ಕೇಳಕ್ ಹೋಗ್ತಿದಾರೆ ಆತನ ಕ್ಯಾಂಪೇನಿಗೆ. ನಮಗೊಂದು ಪುಣ್ಯ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಸ್ಟಾರ್ ಕ್ಯಾಂಪೇನರ್ ಬಿಜೆಪಿಗೆ ಪ್ರದೀಪ್ ಈಶ್ವರ್, ಭಾರತ ದೇಶಕ್ಕೆ ಸ್ಟಾರ್ ಕ್ಯಾಂಪೇನರ್ ಯಾರು, ರಾಹುಲ್ ಗಾಂಧಿ. ಇವರೆಲ್ಲರೂ ಬರ್ತಾರೋ ಅಲ್ಲಲ್ಲಿ ನಾವು ಬಿಜೆಪಿ ಗೆಲ್ತೀವಿ. ಧನ್ಯವಾದಗಳು. ಯುವ ಪಡೆ ಎದ್ದು ಕೂತಿದೆ. ಈ ದೇಶಕ್ಕೆ ಬದಲಾವಣೆ ಆಗಬೇಕು, ದೇಶದ ಚರಿತ್ರೆಯನ್ನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಯುವಕರು, ಎಲ್ಲಾ ಸಮುದಾಯದ ಯುವಕರು ಕೂಡ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕೆಲಸ ಮಾಡಬೇಕು, ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೊರಟಿದ್ದಾರೆ. ನಾನು ಕೂಡ 7-8 ಹಳ್ಳಿಗಳಲ್ಲಿ ತಿರುಗಿದ್ದೀನಿ. ಇವತ್ತು 20ನೇ ವಾರ್ಡಿನ ಇನ್ಚಾರ್ಜ್ ಅನ್ನ ನನಗೆ ಮಾಡಿದ್ದಾರೆ ಸ್ಟಾರ್ ಕ್ಯಾಂಪೇನರ್ ಅಂತ ಹೇಳಿ. ಇವತ್ತು ನಾನು ಇಲ್ಲಿ ಕಾಲಿಟ್ಟಿದ್ದೇನೆ. ಈ ಭಾಗದಲ್ಲೂ ಕೂಡ ಎಲ್ಲ ದಲಿತರು ಇದ್ದಾರೆ, ಬಂಜಾರ ಸಮುದಾಯ ಅತಿ ಹೆಚ್ಚಾಗಿದೆ. ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ. ಇಲ್ಲಿ ವಿಚಿತ್ರತೆ ಏನು ಅಂತಂದ್ರೆ, ಶ್ರೀಮಂತರು ವರ್ಸಸ್ ಬಡವರ ಮಧ್ಯೆ ನಡೀತಕ್ಕಂಥ ಇದೊಂದು ಚುನಾವಣೆ. ಶ್ರೀಮಂತ ಪಾಳೆಗಾರಿಕೆಯನ್ನ ಮೆಟ್ಟಿ ಹಾಕ್ಲಿಕ್ಕೆ ಒಬ್ಬ ಹಮಾಲಿಯಾಗಿರ್ತಕ್ಕಂಥ ಅವರ ತಂದೆ ಅವರ ಮಗನಿಗೆ ನಿಲ್ಲಿಸಿ ನಾವು ಎಷ್ಟರ ಮಟ್ಟಿಗೆ ಸಾಧನೆಯನ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೊರಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಬಹುಶಃ ನೀವೆಲ್ಲರೂ ತಿಳ್ಕೊಂಡಿದ್ದೀರಿ, ಚಾಮಾರನೇ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬಹುದು ಅನ್ನೋದಕ್ಕೆ ಉದಾಹರಣೆ ನಮ್ಮ ನರೇಂದ್ರ ಮೋದಿ ಅವರು ಕೂಡ ಸಾಕ್ಷೀಭೂತರಾಗಿದ್ರು. ಅದೇ ರೀತಿ ಇವತ್ತು ಬಹಳಷ್ಟು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಶ್ರೀಮಂತರನ್ನ ಸೋಲಿಸಿ ಇವತ್ತು ಅವ್ರೇನು ಶಾಸಕರ ಭವನಕ್ಕೆ ಹೋಗ್ಬೇಕು ಆ ಅರ್ಹತೆಯನ್ನ ಶ್ರೀನಿವಾಸ ದಾಸ್ ಕರಿಯಪ್ಪರು ಹೊಂದಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಕಾರ್ಯಕರ್ತ ಪಡೆ ಎಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ. ಸರ್ಕಾರ ಅವ್ರದ್ದಿದೆ, ಮೈನಾರಿಟಿ ಓಟ್ ಎಲ್ಲ ನಮಗೆ ಬೀಳುತ್ತೆ. ಮೈನಾರಿಟಿ ಓಟು 50ರಿಂದ 60 ಸಾವಿರ ಮೈನಾರಿಟಿ ಓಟ್ ಇರಬಹುದು. ಹಿಂದೂಗಳ ಓಟು 1.5 ಲಕ್ಷ ಮೇಲಿದೆ. 1,60,000 ಹಿಂದೂಗಳ ಓಟು. ಮತ್ತೆ ಅದೆಲ್ಲಿ ಹೋಗುತ್ತೆ? ಮೈನಾರಿಟಿ ಓಟ್ ಅವ್ರಿಗೆ ಇರ್ಬೇಕಾದ್ರೆ ಹಿಂದೂಗಳು ಕೂಡ ಯೋಚನೆ ಮಾಡ್ತಾರೆ. ಈ ದೇಶವನ್ನ ಹಿಂದುತ್ವ ತರಬೇಕು, ಈ ದೇಶದಲ್ಲಿ ಹಿಂದುತ್ವವನ್ನ ಕಾಪಾಡಬೇಕು. ನರೇಂದ್ರ ಮೋದಿ ಅವರು ಏನೇನು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಗೊತ್ತಿದೆ. ಪ್ರತಿಯೊಬ್ಬ ಈಗ ಯುದ್ಧ ನಡೀತಾ ಇದ್ರು ಕೂಡ ಯಾವ ರೀತಿ ನಮ್ಮ ದೇಶ ನಮ್ಮನ್ನು ಕಾಪಾಡಿದೆ ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡ್ಬೇಕು. ಈ ನಿಟ್ಟಿನಲ್ಲಿ ದೇಶನ ಕಾಪಾಡತಕ್ಕಂಥ ಒಬ್ಬ ವ್ಯಕ್ತಿಯ ಹಿಂದಿರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಅದೇ ಕಾರ್ಯಕರ್ತರ ಪಡೆಯನ್ನು ಹೊಂದಿರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಕಾಂಗ್ರೆಸ್ನವ್ರಿಗೆ ಎಲ್ಲಿದ್ದೀರಿ? ಎಲ್ಲೋ ಕರ್ನಾಟಕದಾಗ ನಾವು ಕಾಂಗ್ರೆಸ್ ಅಂತಂದ್ರೆ ದೇಶನೇ ಮುಳುಗೋಗೈತೆ ಅವ್ರದ್ದು. ಅವ್ರ ಹಡಗು ಇಲ್ಲ, ಅವ್ರ ದೋಣಿನೂ ಇಲ್ಲ, ಏನೂ ಇಲ್ಲ. ಇವತ್ತು ಈ ದೇಶದಲ್ಲಿ ಏನಾರು ಇದೆ ಅಂತಂದ್ರೆ ಬಿಜೆಪಿ ಒಂದೇನೆ. ನನ್ನ ಮೂಲಕ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಜನತೆಗೆ ಯಾಕೆ ಇಷ್ಟಪಡ್ತಾರೆ? ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಕೊಡದೆ ತಪ್ಪು ಮಾಡಿದ್ವಿ, ಗ್ಯಾರಂಟಿ ಎಲ್ಲೋ ಒಂದ್ ಕಡೆಗೆ ನಾವು ಮನಸ್ಸು ಹೋಗ್ತೀವಿ ಅಂತ ಹೇಳಿ ಹಳ್ಳಿಗಾಡಿನ ಎಲ್ಲ ಮಹಿಳೆಯರು ಮಾತಾಡ್ತಾ ಇದ್ದಾರೆ. ಯಾಶ ಅವ್ರ ಮಾತನ್ನು ಕೇಳಿದಾಗ ನನಗೆ ಆಶ್ಚರ್ಯ ಆಯ್ತು. ನನ್ ಗಂಡ ಹೋಗಿ 100 ರೂಪಾಯಿ ಇಡ್ತಾ ಇದ್ದಾನೆ, ನನಗೆ 2,000 ರೂಪಾಯಿ ಬರ್ತಾ ಇದೆ. ಆ 2,000 ರೂಪಾಯಿಲಿ ನನ್ನ ಗಂಡ 5,000 6,000 ತಿಂಗಳ ಕೈತಿದ್ದಾನೆ. ಅದ್ರ ಲೆಕ್ಕ ಹಿಡಿಲಿಲ್ಲ. ಇದ್ರ ಲೆಕ್ಕಕ್ಕೋಸ್ಕರ ನಾವು ವೋಟ್ ಕೊಡ್ತೀವಿ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಗ್ಯಾರಂಟಿಯಲ್ಲಿ ಮಹಿಳೆಯರಿಗೆ ಏನ್ ಸಿಗ್ಬೇಕಾದ ಸವಲತ್ತು ಕೂಡ ಚುನಾವಣೆ ಬಂದಾಗ ಸಿಗ್ತಾ ಇದೆ. ಅದನ್ನ ಬಿಟ್ರೆ ಯಾವ ಗ್ಯಾರಂಟಿನೂ ಇಲ್ಲ. ನೀವು ವಿಶ್ವಾಸದಿಂದ ಗೆಲ್ತೀರಾ ಅಂತ? 100% ಗೆಲ್ತೇವೆ. 2 ಚುನಾವಣೆಯಲ್ಲಿ ಗೆಲ್ತೇವೆ. 28ಕ್ಕೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬರ್ತದೆ. ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರ ಭಾರತೀಯ ಜನತಾ ಪಾರ್ಟಿ ಬರುತ್ತದೆ. ಮತ್ತೆ ಈ ರಾಜ್ಯದ ಜನತೆಗೆ ಒಳ್ಳೆಯ ಕೆಲಸವನ್ನ ಮಾಡಿ ಮತ್ತೆ ಪುನಃ ಕಾಂಗ್ರೆಸ್ ಇಲ್ಲದೆ ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸನ್ನದ್ಧರಾಗಿದ್ದಾರೆ.